ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬರಕುಂಟೆ ಜನತಾ ಕಾಲೋನಿ, ಅತ್ತಿಬೆಲೆ, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಾವಾರ ಗ್ರಾಮಗಳಲ್ಲಿ 86.5 ಲಕ್ಷ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. 86.5 ಲಕ್ಷ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ. ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ. ಸಚಿವ ಕೆ.ಎಚ್. ಮುನಿಯಪ್ಪ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಆಶಯದಂತೆ ಗ್ರಾಮಗಳು ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪ ಹೇಳಿದರು. ಇನ್ನು ದೇವನಹಳ್ಳಿ ತಾಲೂಕಿನ ಆವತಿ ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಅವರು ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನ ಕಂಡಿದ್ದರು. ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಕೆರೆಕಟ್ಟೆ, ಅಂಗನವಾಡಿ, ಶಾಲೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡಿಸೋದ್ರಿಂದ ಗ್ರಾಮಗಳ ಅಭಿವೃದ್ಧಿ ಕಾಣಲು ಸಾಧ್ಯ. ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಸರ್ಕಾರ ನೀಡುವಂತಹ ಅನುದಾನದ ಸದ್ಬಳಕೆಯನ್ನ ಮಾಡಿಕೊಂಡು ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸಲಹೆಯನ್ನ ನೀಡಿದ್ರು. ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆವತಿ ಗ್ರಾಮದಲ್ಲಿ 22 ಲಕ್ಷ ವೆಚ್ಚದ ಘನತ್ಯಾಜ್ಯ ವಿಲೇವಾರಿ ಘಟಕ, 15 ಲಕ್ಷ ವೆಚ್ಚದ ಅಂಗನವಾಡಿ ಕೇಂದ್ರ, 5 ಲಕ್ಷ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕ, ಆವತಿ ಗ್ರಾಮದ ವಿವಿಧ ಭಾಗಗಳಲ್ಲಿ 7.5 ಲಕ್ಷ ವೆಚ್ಚದ ಮುಖ್ಯ ದ್ವಾರಗಳ ಕಾಮಾನು ನಾಮಫಲಕ ಅಳವಡಿಕೆ, ಜನತಾ ಕಾಲೋನಿ ಗ್ರಾಮದಲ್ಲಿ 15 ಲಕ್ಷ ವೆಚ್ಚದ ಅಂಗನವಾಡಿ ಕೇಂದ್ರ ಹಾಗೂ 5 ಲಕ್ಷ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕ, ಅತ್ತಿಬೆಲೆ ಗ್ರಾಮದಲ್ಲಿ 4 ಲಕ್ಷ ವೆಚ್ಚದ ಹೈಮಾಸ್ಟ್ ಲೈಟ್ ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಾವರ ಗ್ರಾಮದಲ್ಲಿ 13 ಲಕ್ಷ ವೆಚ್ಚದ ಅಂಗನವಾಡಿ ಕೇಂದ್ರ ಸೇರಿದಂತೆ ಒಟ್ಟು 86.5 ಲಕ್ಷ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಸಚಿವರು ಉದ್ಘಾಟಿಸಿದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತಾ ಕಾಲೋನಿ, ಹೊಸ ಕುರುಬರಕುಂಟೆ, ಹಳೆ ಕುರುಬರಕುಂಟೆ ಗ್ರಾಮಗಳಲ್ಲಿ ಹೈಮಾಸ್ ಲೈಟ್ ಕುಡಿಯುವ ನೀರಿನ ಘಟಕ ಹಾಗೂ NH7 ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಿಂದ ಜನತಾ ಕಾಲೋನಿ ತನಕ ರಸ್ತೆ ಡಾಂಬರ್ ಕಾಮಗಾರಿ ಹಾಗೂ ರಿಟೇಕ್. ಜನತಾ ಕಾಲೋನಿ ತನಕ ರಸ್ತೆ ಡಾಂಬರ್ ಕಾಮಗಾರಿ ಕೆಲಸ ಹಾಗೂ ಅಂಗನವಾಡಿ ಕೇಂದ್ರಗಳನ್ನು ಉಸ್ತುವಾರಿ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪರವರು ಉದ್ಘಾಟಿಸಿದರು. ಸಚಿವರು ನಮ್ಮ ಪುಟ್ಟ ಊರಿಗೆ ಆಗಮಿಸಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿರುವುದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಅಂತ ಹೇಳಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅವತಿ ಗ್ರಾಮ ಪಂಚಾಯಿತಿ ಸ್ಥಳೀಯರಾದಂತಹ ಆಂಜಿನಪ್ಪ ಮಾಲಾರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ, ಬಮೂಲ್ ನಿರ್ದೇಶಕರಾದಂತಹ SP ಮುನಿರಾಜು, ಮುಖಂಡರಾದಂತಹ ಮಂಜುನಾಥ್, ವೆಂಕಟೇಶ್, ಪ್ರಸನ್ನಕುಮಾರ್, ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಅನಿಲ್, ದೇವನಹಳ್ಳಿ ತಾಲೂಕು EO ಶ್ರೀನಾಥ್ ಗೌಡ, ಅವತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ನಮ್ಮ, ಉಪಾಧ್ಯಕ್ಷ ಸೌಭಾಗ್ಯ, ಅವತಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದಂತಹ ಅತ್ತಿಬೆಲೆ ನರಸಪ್ಪರವರು, ಕುರುಬರಕುಂಟೆ ನರಸಿಂಹಮೂರ್ತಿರವರು, ಸಂಧ್ಯಾ ನಾರಾಯಣಸ್ವಾಮಿ, ಮಾಲಾ ಪ್ರಮೀಳ ರತ್ನಮ್ಮ, ಭವ್ಯ ನಾಗವೇಣಿ, ಶೋಭಾ, ಭವ್ಯ, ಪ್ರೇಮಮ್ಮ, ಪಂಚಾಯಿತಿ ಅಧಿಕಾರಿಗಳಾದಂತಹ PDO ಶ್ರೀನಿವಾಸ್, ಸೆಕ್ರೆಟರಿ ರಾಘವೇಂದ್ರ, SDA ಆಶಾ, ಬಿಲ್ ಕಲೆಕ್ಟರ್ಗಳಾದಂತಹ ಮುರಳೇಶ್, ಶ್ರೀನಿವಾಸ್, ಕಂಪ್ಯೂಟರ್ ಆಪರೇಟ್ ಕಚೇರಿ ಸಹಾಯಕಿ ಶ್ವೇತಾ, ಇನ್ನು ಪಂಚಾಯಿತಿ ಸಿಬ್ಬಂದಿ ವರ್ಗ, ಕುರುಬರಕುಂಟೆ KPN ನಂಜೇಗೌಡ ಹಾಗೂ ಇನ್ನಿತರರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಸ್ವಲ್ಪ ಹಿಂತಿರುಗ್ತಾ ಈಶ್ವರಣ್ಣ ಈ ಅಕ್ಕ ಸೈಡ್ ನೋಡಿ ಇಲ್ಲಿ ನೋಡಿ
ಇದಕ್ಕೆ ಸಹಭಾಗಿತ್ವ ರಾಜ್ಯ ಸರ್ಕಾರ ಇರಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಒಟ್ಟಾರೆ ಗ್ರಾಮಾಭಿವೃದ್ಧಿ, ಗ್ರಾಮದ ನೈರ್ಮಲೀಕರಣ, ರಸ್ತೆ, ಚರಂಡಿ, ಇವೆಲ್ಲವನ್ನು ಮಾಡಿದ್ರೆ ಮಾತ್ರ ಕೆಲಸ ಕಾಪಾಡಬೇಕು, ಕೆರೆ ಉಳಿಸಬೇಕು, ನೀರಿನ ಶೇಖರಣೆ ಮಾಡಬೇಕು, ಇವೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ನಾವು ಶುದ್ಧ ಕುಡಿಯುವ ನೀರನ್ನ ಸುಮಾರು 2027ರ ಕಡೆ ಒಳಗಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಒಳ್ಳೆ ನೀರನ್ನು ಕೊಡ್ತೀವಿ. ಶೀಘ್ರದಲ್ಲೇ ನನ್ನ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಯನ್ನು ಕರೆಸಿ ಕೆಲಸ ಪ್ರಾರಂಭವನ್ನು ನಾವು ಮುಂದಾಳತ್ವ ಮಾಡುವಂಥ ಏರ್ಪಾಡು ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮೆಲ್ಲ ಈ ಭಾಗದ ಜನರಿಗೆಲ್ಲರಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. ಯಾಕಂದರೆ ನೀರು ತೀರಾ ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ಜೀವನ ಎಲ್ಲ ಹಾಲು ಕರೆ ಹಸುಗಳ ಮೇಲೆ ಡಿಪೆಂಡ್ ಆಗಿದೆ ಮತ್ತು ರೇಷ್ಮೆ, ದ್ರಾಕ್ಷಿ, ಇದಕ್ಕೆ ಪ್ರೋತ್ಸಾಹಕವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಅತ್ಯುತ್ತಮವಾದ ಕೆಲಸ ಮಾಡಿದ್ದೀವಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದೆ ಎಲ್ಲರೂ ಗೆದ್ದು ಬರೋದನ್ನು ಹಾರೈಸಿ ನನ್ನ ನಾನು ಕೊಡ್ತೀನಿ. ಜೈ ಹಿಂದ್. ಅಂಗನವಾಡಿ ಸಂತೋಷ ಆಗಿದೆ. ಕಾರ್ಯಕ್ರಮ ಜನತಾ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಘಟಕ ನಿರ್ಮಾಣ 5 ಲಕ್ಷ. ಜನತಾ ಕಾಲೋನಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಕಟ್ಟಡ 15 ಲಕ್ಷ. 10ನೇ ಗ್ರಾಮದಲ್ಲಿ 4 ಲಕ್ಷ. ಆವತಿ ಗ್ರಾಮದ ತ್ಯಾಜ್ಯ ವಿಲೇವಾರಿ ಘಟಕ 12 ಲಕ್ಷ. ಆವತಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ 5 ಲಕ್ಷ. ಆವತಿ ಗ್ರಾಮದ ಅಂಗನವಾಡಿ ಕೇಂದ್ರ ಕಟ್ಟಡ 5 ಲಕ್ಷ. ಆವತಿ ಗ್ರಾಮ ಪಂಚಾಯತಿ 7.5 ಲಕ್ಷ ಸಂಪೂರ್ಣ ಆವತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆವತಿ ಗ್ರಾಮ ದೇವರಲ್ಲಿ ಕಮಾನು ನಾಲ್ಕು ಅಳವಡಿಕೆ ಕಾಮಗಾರಿ 2.5 ಲಕ್ಷ. ಆವತಿ ಗ್ರಾಮ ಪಂಚಾಯತಿ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಆವತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಜನತಾ ಕಾಲೋನಿ, ಹೊಸ ಕುರುಗುಂಟೆ ಮತ್ತು ಹಳೆ ಕುರುಗುಂಟೆ ಗ್ರಾಮಗಳಲ್ಲಿ ಮತ್ತು ಐಮಾಸ್ಕು ಮತ್ತು ವಾಟರ್ ಫಿಲ್ಟ್ರು ಮತ್ತು ನಮ್ಮ NH7 ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಿಂದ ಜನತಾ ಕಾಲೋನಿವರೆಗೂ ಒಂದು ಡಾಂಬರೀಕರಣ, ಒಂದು ರಸ್ತೆ ಮತ್ತು ಅಂಗನವಾಡಿ ಕೇಂದ್ರ ಇವತ್ತು ನಮ್ಮ ಮಾನ್ಯ ಸಚಿವರಾದಂತಹ KH ಮುನಿಯಪ್ಪನವರು ಇವತ್ತು ಬಂದು ಈ ಉದ್ಘಾಟನೆಗೆ ಒಂದು ಚಾಲನೆ ಕೊಟ್ಟು ಹೋಗಿದ್ದಾರೆ. ಹಂಗಾಗಿ ಇವತ್ತು ನಮ್ಮೂರಲ್ಲಿ ಒಂದು ನಮ್ಮ ಚಿಕ್ಕ ಹಳ್ಳಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಮ್ಮ ಹಳ್ಳಿ ಜನರು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ಕೆ ನರಸಿಂಹಮೂರ್ತಿ ಮತ್ತು ಮಾಲಾ ಅಂಜನಪ್ಪ ಅಂತ ನಮ್ಮ ಅಂಜನಪ್ಪ ಅವರು ಮತ್ತೆಲ್ಲರೂ ನಮ್ಮ ಯೂತ್ ಮತ್ತು ಹೊಸ ಕುರುಗುಂಟೆ, ಹಳೆ ಕುರುಗುಂಟೆ, ನಾಗನಹಳ್ಳಿ ಜನತಾ ಕಾಲೋನಿ ಎಲ್ಲ ಯೂತ್ ಮಕ್ಕಳ ಗ್ರಾಮಗಳ ಯೂತ್ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದ. ಹಾಗೂ ನಮ್ಮ KH ಮುನಿಯಪ್ಪ ಸರ್ ಕೇಳ್ಕೊಂಡಿದ್ದಾಗ ಈ ಒಂದು ಗ್ರಾಮಗಳಿಗೆ ತುಂಬಾ ಅನುಕೂಲವಾಗಿ ಒಂದು ಎಷ್ಟು ಅನುದಾನಗಳನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ತುಂಬ ಇಷ್ಟಪಡ್ತೀವಿ. ದೇವನಹಳ್ಳಿ ತಾಲೂಕು ಆವತಿ ಗ್ರಾಮ ಪಂಚಾಯತಿ, ಜನತಾ ಕಾಲೋನಿ, ಕುರುಬರಕುಂಟೆ ಮತ್ತು ಹೊಸ ಕುರುಬರಕುಂಟೆ ಈ ಗ್ರಾಮಗಳಲ್ಲಿ ಮಾನ್ಯ ಸಚಿವರಾದ KH ಮುನಿಯಪ್ಪ ಸಾಹೇಬರು ಅನುದಾನಗಳ ಅಡಿಯಲ್ಲಿ ನಮ್ಮ ಗ್ರಾಮಕ್ಕೆ 80 ಲಕ್ಷಗಳ ರುಗಳ ಒಂದು ರಸ್ತೆ ಡಾಂಬರ್ ಕಾಮಗಾರಿ ಚಾಲನೆ ಮಾಡಿದ್ದಾರೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ 5 ಲಕ್ಷ 90 ಲಕ್ಷ ರೂಪಾಯಿ ಅದು ಸಹ ಅನುದಾನ ಕೊಟ್ಟಿದ್ದಾರೆ. ಮತ್ತು ಅಂಗನವಾಡಿ ಕೇಂದ್ರ 15 ಲಕ್ಷಗಳ ಅನುದಾನ ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಳೆ ಕುರುಬರಕುಂಟೆ ಮತ್ತು ಹೊಸ ಕುರುಬರಕುಂಟೆ ಜನತಾ ಕಾಲೋನಿ ಈ ಗ್ರಾಮಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು. ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಹಕ್ಕುಪತ್ರ ನೀಡಿದರು. ಆ ಹಕ್ಕುಪತ್ರ ಸಮ್ಮುಖದಲ್ಲಿ ಹಾಗೆ ನಮ್ಮ ಗ್ರಾಮಸ್ಥರಿಗೆ ಈ ಖಾತೆ ಆಗಬೇಕಾಗಿತ್ತು. ಈಗ ಅದು ಸಹ ಈ ಖಾತೆ ಆಗಿದೆ. ಈಗ ಪ್ರತಿಯೊಬ್ಬ ಮನೆವರೆಗೂ ನಾವು ತಲುಪಿಸ್ತಾ ಇದ್ದೀವಿ. ಹಾಗೆ 40 ವರ್ಷದಿಂದ ನಮ್ಮ ಊರಾಗಿ ಏನು ಆಗಿರಲಿಲ್ಲ, ಈ ಶುದ್ಧ ನೀರಿನ ಘಟಕ ಮತ್ತು ಹಕ್ಕುಪತ್ರ ಮತ್ತು ಈ ಖಾತೆಗಳು ಮತ್ತು ಹೊಲಗಳು ದುರಸ್ತಿ ತೋಡಿ ಆಗಿರಲಿಲ್ಲ. ಆ ಸಾಹೇಬರು ಕೋಡಿ ಸಹ ಮಾಡಿಕೊಟ್ಟ ಮೂಲಕ ಈಗ ಈ ಊರಲ್ಲಿ ಎಲ್ಲ SC ಜನಾಂಗಕ್ಕೆ ಸೇರಿದ್ದು ಸಮುದಾಯ ಇದ್ದು ಊರಲ್ಲಿ ತೀವ್ರ ಬಡವರು. ಅವ್ರಿಗೋಸ್ಕರ ಮಾನ್ಯ ಸಚಿವರಾದಂಥ KH ಮುನಿಯಪ್ಪ ಸಾಹೇಬರು ನಮಗೆ ಈ ಊರಿಗೆ ಎಲ್ಲ ಹಳ್ಳಿ ಜನರಿಗೂ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಕೋಡಿ ಮಾಡಿಸ್ಕೊಂಡು ಎಲ್ಲರನ್ನೂ ಒಂದು
ಶಾಂತ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.